ಟೋಟಲಿ 60 ಕಿಲೋಮೀಟ್ರ್ ಇರೋದು, 20 ಕಿಲೋಮೀಟ್ರ್ ಬಂದವನೆ ಆಗಲೇ. ಇನ್ನೂ ಇಷ್ಟೇ 20 ಕಿಲೋಮೀಟ್ರ್ ಬಂದಿರೋದು. ಇದೇ ನಮ್ಮ ಕಾಲೇಜ್ 2 ವರ್ಷ ಓದ್ಬಿಟ್ಟು ಹಾಳಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನಿಮ್ಮ ಸಂಚಾರಿ ವರುಣ್. ಸೊ ನಾನಿವತ್ತು ಪ್ಲ್ಯಾನ್ ಮಾಡಿದ್ದು, ಅದು ಸಡನ್ ಪ್ಲ್ಯಾನ್, ವಿತಿನ್ 2 ಅವರ್ಸಲ್ಲಿ. ಸೊ ಈಗ ಕ್ಲಾಸ್ ಮುಗಿಸ್ಕೊಂಡು ಸೊ ನಿಯರ್ ತಮಿಳ್ನಾಡು ಹತ್ರ ಇರೋ ಆ್ಯಂಡ್ ಕುಪ್ಪಂ ಹತ್ರ ಇರೋದು ಮಲ್ಲಪ್ಪಕೊಂಡ ಹಿಲ್ಸ್ ಅಂತ. ಸೊ ಬ್ಯಾಂಗ್ಳೂರಿಂದ ನಿಯರ್ 100 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಬನ್ನಿ ಹೋಗೋಣ. ಇದು ಬೈಕಲ್ಲಿ ಟ್ರಾವೆಲ್ ಮಾಡ್ತಿರೋದು, 2 ಮೆಂಬರ್ಸ್. ಸೊ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಬನ್ನಿ ನೋಡೋಣ. ಇದಕ್ಕೆ ಟೋಟಲ್ ಡಿಸ್ಟೆನ್ಸ್ ಇರೋದು 100 ಕಿಲೋಮೀಟರ್ಸ್ ಅಲ್ವಾ. ಸೊ ಬ್ಯಾಂಗ್ಳೂರಿಂದ ನಿಯರ್ಲಿ 3 ಅವರ್ಸ್ ಜರ್ನಿ ಆಗುತ್ತೆ. ಸೊ ನಾವಿವತ್ತು ಸನ್ಸೆಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಜರ್ನಿ ಯಾವ ಥರ ಇರುತ್ತೆ ಆ್ಯಂಡ್ ಬನ್ನಿ ಗೈಸ್, ಲೆಟ್ಸ್ ಸಿ. ಲೆಟ್ಸ್ ಗೋ ಫ್ರೆಂಡ್ಸ್. ಪಿ ಜಿ ಹತ್ರ ಬಾರೋ ಅಂದರೆ ಬರ್ತಾಯಿದ್ದೀನಿ ಗಾಡಿಯಲ್ಲಿ ಅಂದ್ಬಿಟ್ಟು ನಿಯರ್ಲಿ 1.5 ಕಿಲೋಮೀಟ್ರ್ ನಡೆಸೋನೆ, ಇಲ್ಲಿವರೆಗೂ ಬಂದಿಲ್ಲ. ನೋಡ್ತಾ ಇದ್ದೀನಿ, ನಿಯರ್ಲಿ ನಾನೇ 1.5 ಕಿಲೋಮೀಟರ್ಸ್ ಬಂದಿದ್ದೀನಿ. ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಪಿ ಜಿ ಹತ್ರ ಬರೋ ಲೊಕೇಶನ್ ಗೊತ್ತಾಗಲ್ಲ ಅಂತ ಹೇಳಿದ. ನೋಡಿದ್ರೆ ನೀನು ಹಿಡಿಯಲೇಕತ್ರವಾ, ಅಲ್ಲೇ ಇರ್ತೀನಿ ನಾನು ಅಂತ. ಆಲ್ರೆಡಿ ನಾನು ರೀಚ್. ಬನ್ನಿ ನೋಡೋಣ ಇಲ್ಲಿ ಎಷ್ಟೊತ್ತು ರೀಚ್ ಆಗ್ತಾನೆ ನನ್ನ ಮಗ. ಇದೇ ನಮ್ಮ ಕಾಲೇಜ್ 2 ವರ್ಷ ಓದ್ಬಿಟ್ಟು ಹಾಳಾಗಿದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೀನು ಇಲ್ಲೇ ಅಲ್ಲ ಓದಿದ್ದು? ಅಯ್ಯೋ, ಸರಿ ಹಾಗಾದ್ರೆ ನೀ MBA ಹೋಗ್ಕೊಂಡು ಫೀಸ್ ಕಟ್ತೀಯಾ? ಈ ಪ್ಲಾನಿಂಗ್ 2 ವರ್ಷ ಮೊದಲೇ ಇದ್ದೀರಾ ಮಾಡ್ಬೋದಾಗಿತ್ತು ನಿಂದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ ನೋಡ ಅಂದ್ರೆ ಅಲ್ಲ ಗೈಸ್, ಹೇಳಿದ್ದೀನಿ 2:15ಗೆ ಬಾರೋ ಅಂತ. ನನ್ನ ಮಗ 3:15ಗೆ ಬಂದ್ಬಿಟ್ಟು ಲೊಕೇಶನ್ ಚೇಂಜ್ ಮಾಡ್ಬಿಡೋದ. ನೋಡಿ ಇವಾಗ ನಿಯರ್ಲಿ ಹಾಕಿದ ಲೊಕೇಶನ್ನು, ಬಿಸಿಲು ಕಾಣಿಸ್ತಿಲ್ಲ. ಹೊಸೂರು ರೋಡ್ ಹತ್ರ ಇರೋ ಚಕ್ಕಲ್ಲು ಹಿಲ್ಸ್ ಹತ್ರ ಹಾಕ್ಬಿಟ್ಟಿದ್ದಾನೆ ಲೊಕೇಶನ್ನು. ನಾವು ಹೋಗ್ಬೇಕಾಗಿದ್ದು ಮಲ್ಲಕೊಂಡ ಹಿಲ್ಸ್ ಹತ್ರ. ನೋಡಿದ್ರೆ ಇವಾಗ ಲೊಕೇಶನ್ನೇ ಚೇಂಜ್ ಮಾಡ್ಬಿಟ್ಟು. ಟೋಟಲಿ 60 ಕಿಲೋಮೀಟ್ರ್ ಇರೋದು, 20 ಕಿಲೋಮೀಟ್ರ್ ಬಂದವನೆ ಆಗಲೇ. ಇನ್ನೂ ಇಷ್ಟೇ 20 ಕಿಲೋಮೀಟ್ರ್ ಬಂದಿರೋದು. ಫುಲ್ ಟ್ರಾಫಿಕ್ ಐತೆ. ಮೋಸ್ಟ್ಲಿ ಸಡನ್ ಪ್ಲ್ಯಾನ್ ಮಾಡಿದವಾಗ ಹಿಂಗೆ ಅನಿಸುತ್ತೆ, ಫುಲ್ ಟ್ರಾಫಿಕ್ ಯಾವಾಗಲೂ. ಏನು ಮಾಡೋಣ, 5:10ಗೆಲ್ಲ ರೀಚ್ ಆಗ್ತೀವಿ ಅಂತ ತೋರಿಸಿದೆ. ಅಷ್ಟರಲ್ಲಾದರೆ ರೀಚ್ ಆಗೋಣ. ಆಗುತ್ತೆ, ಟ್ರೈ ಮಾಡಬೇಕು. ನಾನು ಟ್ರೈ ಮಾಡೋದಲ್ಲ, ಇವನು ಗಾಡಿ ಓಡಿಸೋದು, ಇವನು ಟ್ರೈ ಮಾಡ್ಬೇಕು. ಸಮಾಧಾನ. ಬಟ್ ಟ್ರಾಫಿಕ್ ಬೇರೆ ಹೆವಿ ಇದೆ. ಈ ಬೆಂಗಳೂರು ಟ್ರಾಫಿಕ್ ಅದು ಯಾವಾಗ ಕ್ಲಿಯರ್ ಆಗುತ್ತೋ ನಿಜ ಗೊತ್ತಿಲ್ಲ. ಬರೋದು ಬಂದ್ಬಿಟ್ಟಿದೆ, ಬಿರಿಯಾನಿ ತಿನ್ಕೊಂಡು ರಿಟರ್ನ್ ಆಗ್ಬಿಡೋಣ ನಡಿ. ಏನು ಹೇಳಕ್ಕೂ ಒಂದು ದಿವಸ ಬಾಯಿ ಇದೆ ಅಂತ ಏನು ಬೇಕಾದ ಹೇಳ್ಬೇಡದ. ಹೆಂಗೋ ಲೊಕೇಶನ್ ರೀಚ್ ಆಗ ಲೇಟ್ ಆಗ್ತದೆ. ಮತ್ತೆ ರೆಡ್ ಸಿಗ್ನಲ್ ಬಿದ್ದೈತೆ. ಎಳಿಯೋ, ಲೆಫ್ಟಲ್ಲಿ ಎಳಿಯೋ. ಏಯ್ ಎಕ್ಸ್ಪಲ್ಸ್ ಆಗಿಲ್ಲ, ಯಾವುದೇ ಗಾಡಿ ನುಗ್ಗಿಸ್ತಾ ಇರ್ಬೇಕಷ್ಟೆ. ಆವಾಗಲೇ ಕರೆಕ್ಟಾಗಿ ಅವ್ನು ರೈಡರ್ ಅನ್ನೋದು. ಗಾಡಿ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ದೆ ಬ್ರೋ, ನೀನು ಟ್ರೈ ಮಾಡಬೇಕು. ಟೀ ಅಂಗಡಿಗಳೆಲ್ಲ ಇನ್ನೂ ಬಂದಿಲ್ಲ ಬಾಬ್ರೋ ಅಂತ ಕರೀತಾವ ನನ್ನ. ಇಮೋಷನಲ್ ಡ್ಯಾಮೇಜ್. ಏನು ಮಾಡೋಣ, ಲೇಟ್ ಆಗ್ಬಿಟ್ಟೈತೆ. 13 ಸೆಕೆಂಡ್ ಸಿಗ್ನಲ್, ಬೇಗ ಮುಗಿಯೋಣ. ಏನು ದಾರಿ ಉದ್ದಕ್ಕೂ ಬಿರಿಯಾನಿ ಅಂಗಡಿಗಳವ? ಅದು ಬಿರಿಯಾನಿ ಅಂಗಡಿ ಅಲ್ಲೋ, ಬಾರೋ ಅದು. ಹಾಂ, ಸೈಡಿಗೆ ಬಾರೋಣ. ಟೈಮ್ ಆಯ್ತಣ್ಣ 4 ಗಂಟೆ. ಇವ್ನು ನೋಡಿದ್ರೆ ಆಗ್ಲಿಂದ 30 ಕಿಲೋಮೀಟ್ರ್ ಬಂದಿಲ್ಲ. ಅಯ್ಯೋ ಹುಷಾರ್ಲೇ, ಒಬ್ಬನೇ ನುಗ್ಸು. ಏನಕ್ಕೆ ಇಷ್ಟು ಬಸ್ ನಿಲ್ಸವ್ರು ಇಲ್ಲಿ?
ಬಸ್ ಸ್ಟ್ಯಾಂಡು, ಅದಕ್ಕೆ ನಿಲ್ಸವ್ರೆ. ಹ್ಯಾಪಿ ಬರ್ತೀಯಾ? ಇರ್ಲಿ ಹೋಗೋಣ. ನೋಡು ಎಲ್ಲೆಲ್ಲಿ ನುಗ್ತಿಯಲ್ಲೋ. ಹೊಡಿಯೋ, ಲೆಫ್ಟ್ ಹೊಡಿಯೋ. ಪಾಪ ಪೊಲೀಸವ್ರು ನೀರು ಇಲ್ಲೋತ ಫುಲ್ ಜಾವ ಆಗ್ಬಿಟ್ಟದ. ಪಾಪ ತೆಂಗಿನ ಮರ ತೋರಿಸ, ತೆಂಗಿನ ಮರ ತಗ ಅಂತಲ್ಲ. ನೀನು ಅವ್ರ ಕಡೆ ನೋಡೋದು, ಇಲ್ಲಿ ಫಸ್ಟ್ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಲೆ. ಇನ್ನು 9 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಎಳ್ಕೊಬಿಡು. ಓ ಹೆಣ್ಮಗು ನಿಧಾನ. ಹೆಣ್ಮಗು ಹೋಗೋಣ, ಹೋಗು ನಿಧಾನಕ್ಕೆ ಹೋಗೋಣ. ರೋಡ್ ಕ್ರಾಸ್ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಹೋಗು ಬ್ರೋ. ನಾನೆಲ್ಲ ಕ್ರಾಸ್ ಮಾಡೋದು, ಅವ್ರು ಕ್ರಾಸ್ ಮಾಡೋದು. ನೀನು ಗಾಡಿಯಲ್ಲಿ ಹೋಗಿ ಹೆಣ್ಮಕ್ಳು ಪಾಸ್ ಆಗ್ತಾ ಇದ್ರೆ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ಅವ್ರನ್ನ ಗಾಡಿನ ರೋಡ್ನ ಅಲ್ಲ ರೋಡ್ನ, ಅವ್ರನ್ನೆಲ್ಲ. ಅಣ್ಣ ಯಾವೂರ? ಆಂಟಿ ಕಡು ಅಯ್ಯೋ ಮಿಸ್ ಆಗ್ಬಿಡ್ತಲ್ಲ. ರೈಟು ಲೆಫ್ಟ್ ಅಲ್ಲ, ರೈಟ್ ರೂಟು. ಆ ರೂಟ್ಗೆ ಹೋಗ್ಬೇಕಪ್ಪೇ. ನೀನು ಯಾಕೆ ಈ ಕಡೆ ಬಂದೆ? ಏನಕ್ಕ ಈ ಬೋರ್ಡ್ ಹಿಂಗೆ ಹಾಕಿರೋದು? ಬರೀ ನಂಬರ್ ಹಾಕೋರೆ. ಕಾಲ್ ಮಾಡಿ ಅಂತಾರ. ಸುಮ್ಮನೆ ಕಾಲ್ ಮಾಡ್ಬಿಟ್ಟು ಏನು ಕೇಳಿದ್ರೆ ಅಟ್ಲೀಸ್ಟ್ ಏನೋ ಒಂದು ಇನ್ಫಾರ್ಮೇಶನ್ ಹಾಕ್ಬೇಕಲ್ಲ. ಕರೆ ಮಾಡಿ ಅಂತ ಹಾಕಿರ್ತಾರ. ಮೋಸ್ಟ್ಲಿ ಅವ್ರಿಗೂ ಮಾಡೋಕ್ಕೆ ಕೆಲಸ ಇರಲ್ಲ, ಅದಕ್ಕೆ ಹಾಕಿರ್ತಾರೇನೋ. ಅವ್ರು ಎಷ್ಟೇ ಮಾಡ್ತಾರೆ ಅದಕ್ಕೆ ಇರ್ಬೇಕು. ಸುಮ್ಮನೆ ಹಾಕ್ಬಿಡ್ತಾರಪ್ಪ, ಏನು ಇನ್ಫಾರ್ಮೇಶನ್ ಹಾಕಲ್ಲ, ಏನೂ ಇಲ್ಲ. ಫೈನಲಿ ತಮಿಳ್ನಾಡು ಬಾರ್ಡ್ರಿಗೆ ಎಂಟರ್ ಆಗಿದ್ದೀವಿ, ಕರ್ನಾಟಕ ಬಾರ್ಡರ್ ಬಿಟ್ಟು. ನೋಡ್ಬೋದು ಇಲ್ಲಿ ಮನೆಗೆ ಕೆಲಸ ಆಡೋದು ಅಲ್ಲಿ ತಮಿಳ್ನಾಡು ಅಂತ. ಗೈಸ್ ನಿಯರ್ಲಿ ಇನ್ನು 4 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ. ಆಗಿಲ್ಲ, ಸನ್ಸೆಟ್ ಸಿಗತ್ತೆ. ಫುಲ್ ಆಫ್ ರೋಡಿಂಗ್ ಇದೆ ಇಲ್ಲಿ. ಅದೇ ಬೆಟ್ಟ. ರೋಡ್ ಹಿಂಗಿರೋದಕ್ಕೆ ಅನ್ಸುತ್ತೆ, ಅಷ್ಟೊಂದು ನಾನು ಬಂದಿದ್ದೆ. ಒಬ್ರು ಕಾಣಿಸಲ್ವಲ್ಲ ಮತ್ತೆ. ಕರೆಕ್ಟಾಗಿ ಒಂದು ರೋಡ್ ಇಲ್ಲ ನೋಡು. ಬೇರೆ ಯಾವುದಾದ್ರೂ ರೋಡ್ ಐತಾ ಇದಕ್ಕೆ? ಮೇಲೆ ಕೆಟ್ಟ ಕಾಸ್ಟಲ್ಲಿ ಸೂರ್ಯ ಮುಣ್ಗೋಗ್ಬಿಟ್ಟ. ಏಯ್ ಸುಮ್ಮಿರಲೇ. ಗೈಸ್ ನಿಯರ್ ಬೆಟ್ಟದ ಹತ್ರ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಒಂದು ರೂಟ್ ಇಲ್ಲ ಇದಕ್ಕೆ. ಪಕ್ಕ ಇಲ್ಲಿ ಬಂದು ಗೂಗಲ್ ಮ್ಯಾಪ್ ಹಾಕ್ಕೊಂಬಂದ್ರೆ ಪ್ರಾಮಿಸ್ ಲೊಕೇಶನ್ ಸಿಗಲ್ಲ. ನೋಡಿ ಇದೇ ಬೆಟ್ಟ, ಯಾರೂ ಇಲ್ಲ ಈ ರೋಡಲ್ಲಿ. ಗೈಸ್ ಫೈನಲಿ ಲೊಕೇಶನ್ ಚೇಂಜ್ ಮಾಡಿ ಗೂಗಲ್ ಮ್ಯಾಪ್ ಹಾಕ್ಕೊಂಬಂದು ಲೊಕೇಶನಲ್ಲಿ ರೀಚ್ ಆಗಿದ್ದೀವಿ. ನೋಡಿದ್ರೆ ಯಾರೂ ಇಲ್ಲ, ನಾವು ಮಾತ್ರ ಇರೋದು. ಸೊ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಇದೇ ಬೆಟ್ಟ. ಸೂರ್ಯದೇವ ಇನ್ನೂ ಸ್ವಲ್ಪ ಟೈಮ್ ಇದೆ, ಇನ್ನೊಂದು 20 ಮಿನಿಟ್ಸ್. ಬನ್ನಿ ಹೋಗೋಣ. ಬರ ಬೇಗ. ಯಾವುದೋ ಸ್ಟೆಪ್ಸ್ ಹಿಂಗೈತ್ಲಿ. ಅಲ್ಲಿ ಕುರಿ ಮೇಸ್ತಾರ ನೋಡ್ಬಿಟ್ಟು ಯೋ ಅಂತ ಯಾರು. ಅಬ್ಬಾ ಮಗ ಬೇಗ ಬಂದಿದ್ರೆ ಅದಕ್ಕೂ ಹೋಗ್ಬೋದು. ನಿಜ ಎಕ್ಕಾಗೆ ಆತ ಇಲ್ಲಿ ಹೆಂಗಿದೆ. ಅಬ್ಬಾ ಸೂರ್ಯ ಮುಳುಗೋಗ್ತದೆ. ಟ್ರೈ ಮಾಡಿ ಹೋಗಬೇಕು ಬೇಗ. ಇಟ್ರಲ್ಲಿ ಹೆವಿ ಸುಸ್ತಾಗ್ಬಿಡ್ತದೆ. ಅಯ್ಯೋ ಇನ್ನೇ ಆಯ್ತದು. ಬ್ಯಾಕ್ ಸೈಡ್ ಲೊಕೇಶನ್ ಮತ್ತು ಸೈಕಾಗೈತೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತು. ನನ್ನ ಮಗನಿದು ಬೇಗ ಬಂದಿದ್ರ ಯಾರೂ ಇಲ್ಲಲ್ಲೂ. ಅಬ್ಬಾ
ನೋಡಿ ಇದು ಒಂಥರ ಎಕ್ಸ್ಪೀರಿಯನ್ಸ್. ಗಾಡಿ ಬರೋಕ್ಕೂ ದಾರಿ ಐತಾ, ಬಟ್ ದಾರಿ ಎಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತೇ ಇಲ್ಲ. ಹಾಂ ಏಯ್ ಬರಲ್ಲ ಗಾಡಿ ತಂದ್ಬಿಡ ಮೇಲಕ್ಕೆ. ನಮ್ಮ ತಾಯಿನ ಹೋಗೋಕ್ಕಾಗಲ್ಲ ಬಾ. ಗಾಡಿನೂ ಬರ್ಬೋದಾಗಿತ್ತು, ದಾರಿ ಇತ್ತು. ಸುಮ್ಮನೆ ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡಿದ್ದಾರೆ. ಲಿಟ್ರಲಿ ಹೆವಿ ಟೈರ್ಡ್ ಆಗ್ಬಿಡ್ತದೆ. ಅಬ್ಬಾ ಗಾಡಿನೂ ಬರ್ಬೋದಾಗಿತ್ತು, ಬಟ್ ರಿಟರ್ನ್ ಹೋಗುವಾಗ ಹೆವಿ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಬೆಟ್ಟದ ಟಾಪ್ಗೆ ಹೋಗ್ಬೇಕು. ಈಗಿರೋದು ಅಸಲಿ ಕತೆ. ಬ್ಯಾಕ್ ಸೈಡ್ ಲೊಕೇಶನ್ ನೋಡಿ ಯಾವ ಥರ ಇದೆ, ಮಸ್ತ್ ಐತಪ್ಪ ಈ ಲೊಕೇಶನ್. ಓ ಇದು ಹೆಂಗೆ ಬೇಕಲ್ಲ, ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಬಾ ನೀನು ಹಾಕೊಂಡ್ಕ ಬಿದ್ದು ಹೋಗ್ಬಿಡ್ತಿ, ಹೆಲ್ಮೆಟ್ ಹಾಕೊಂಡಕ್ಕು ಹೋಗ್ತೀವೇನೋ ಅಲ್ಲೇ ಸಂಧಿ ಅಲ್ಲ. ನಡಿಯಪ್ಪ ಹೆಲ್ಮೆಟ್ ಕೆಳಗಡೆ ಬಿಟ್ಟಿದ್ದೆ ನಡಲೆ. ಹಾಂ ಹಾಂ ಆ ಕ್ಯಾಬಲ್ಲಿ ಹೋಗ್ಬೇಕು, ನಡೆ ಹೋಗೋಣ. ಅದು ಒಂದು ಸಾಹಸ ಮಾಡೋಣ. ಹೆಲ್ಮೆಟ್ ತೆಗೆದು ತೋರಲ್ಲ. ಬಾ ಅಕ್ಕ, ಅಯ್ಯೋ ಯಾವ ಬೆಟ್ಟಕ್ಕೆ ಕರ್ಕೊಂಡ್ಬಿಟ್ಟಿದ್ದಲ್ಲ. ಅಯ್ಯೋ ಮೈನ ಮಲ್ಕೋಣ ನಡಿ. ಆಗಿಲ್ಲ ಬ್ರೋ, ಅಲ್ಲಿಗೆ ದಾರಿ. ಗೈಸ್ ಲೈಫಲ್ಲಿ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ವರ್ಕ್ ಪ್ರೆಷರ್ ಇರಲಿ ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಇರಲಿ, ಸೊ ನನ್ನ ಮೈಂಡ್ ಸೆಟ್ ಬರೋದು ಇದೇ ಥರ. ಲೈಕ್ ಟ್ರಾವೆಲಿಂಗ್, ಎಲ್ಲಾದರೂ ಒಂದು ಕಡೆ ಪ್ಲೇಸ್ ಅಂದರೆ ಒಬ್ಬೊಬ್ರಿಗೆ ಒಂಥರ ಇರುತ್ತೆ. ಲೈಕ್ ಟೆಂಪಲ್ ಅಂತ ಇರುತ್ತೆ, ಒಬ್ಬೊಬ್ರಿಗೆ ಟ್ರಾವೆಲಿಂಗ್ ಅಂತ ಇರುತ್ತೆ. ಸೊ ನೋಡಿ ಈ ಥರ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ರೆ ಯಾವ ಥರ ಇರುತ್ತೆ. ಲಿಟ್ರಲಿ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇರೋ ಪ್ರಾಬ್ಲಮ್ಸ್ ಎಲ್ಲ ಮರ್ತೋಗ್ಬಿಡ್ತೀವಿ. ಕೆಳಗಡೆ ಹೋಗೋದು ಅಷ್ಟು ಕಷ್ಟಪಟ್ಟು ಬರ್ತೀವಲ್ಲ, ಅಲ್ಲಿಂದ ಎಲ್ಲ ಟೆನ್ಷನ್ ಬಿಟ್ಟು. ಸೊ ಈ ಥರ ಈ ಪ್ಲೇಸಸ್ಸಿಗೆ ಬಂದು ಕೂತ್ಕೊಂಡಾಗ ಆಗೋ ಹೆಣ್ಣಿನ ಜೊತೆ ನಾವು ಬಂದ್ಬಿಡ್ತೀವಿ. ಆಗೋ ಫೀಲಿಂಗೇ ಬೇರೆ ಗೈಸ್. ಮಾತ್ರ ಯಾವ ಥರ ಇದೆ. ಇಲ್ಲಿಗೆ ಬರೋಕ್ಕೆ 2 hours. ನೆಕ್ಸ್ಟ್ ವಿಸಿಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟ. ಬೆಟ್ಟಕ್ಕೆ ಬರೋದು ಗೊತ್ತಿತ್ತಾ ನಿಂಗೆ? ಎಲ್ಲಿಗೋ ಹೋಗ್ಬೇಕು ಅಂತ ಇದ್ದೋನು, ಎಲ್ಲಿಗೋ ಪ್ಲ್ಯಾನ್ ಹಾಕಿ ಕರ್ಕೊಂಬಂದು ಗಾಡಿ ಹತ್ತದ್ಮೇಲೆ ಲೊಕೇಶನ್ ಚೇಂಜ್ ಮಾಡ್ತಾನೆ, ಇಲ್ಲಿಗೆ ಬೇಡ ಟೈಮ್ ಆಗುತ್ತೆ ಅಂತ. ಬಟ್ ಇಲ್ಲಿಗೆ ಬಂದಿದ್ದಕ್ಕೂ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸನ್ಸೆಟ್ ಇನ್ನೂ ಆಗಿಲ್ಲ, ಬಟ್ ಬನ್ನಿ ಇನ್ನೂ ನೋಡಿ. ಹಾಂ ಟಯರ್ಡ್ ಆಗದನೋ ಇದ್ರೆ ನೆಮ್ಮದಿ ಆಗಿರ್ಬೇಕು. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಬನ್ನಿ ಆ ಲೊಕೇಶನ್ಗೆ ಹೋಗೋಣ. ಈಗ ಸೈಡ್ ಅಲ್ಲಿಗೆ ಮರ, ಅಲ್ಲಿಗೆ ಹೋಗೋಣ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಫೈನಲಿ ಸೊ ಲಾಸ್ಟ್ ಮಂಟಲ್ಲಿ ಹಾಕಿದ ಡೇ ಔಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಚಕ್ಕರ್ಲು ಹಿಲ್ಸ್ ಇದು ನಿಯರ್ ಸುಲಾಗಿರಿ ಹತ್ರ ಇರೋದು. ಸೊ ಬೆಂಗಳೂರಿಂದ 60 ಕಿಲೋಮೀಟರ್ಸ್, 60-65. ಲಾಸ್ಟ್ ಮಂಟಲ್ಲಿ ನನ್ನ ಮಗ ಹಾಕಿದ ಪ್ಲ್ಯಾನ್ಗೆ ಲೊಕೇಶನೇ ಚೇಂಜ್ ಮಾಡ್ಬಿಟ್ಟವನೆ. ಅಲ್ಲಿಗೆ ಹೋಗಿದ್ರು, ಯಾವುದದು ಮಲ್ಲಕೊಂಡ, ಹಾಂ ಮಲ್ಲಪ್ಪ ಕೊಂಡ ಹಿಲ್ಸ್ ಹತ್ರ ಹೋಗಿದ್ರು. ಸನ್ರೈಸ್ ಇರ್ತಾಯಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಬಟ್ ಈ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಸಾರಿ ಸನ್ಸೆಟ್ಗೆ, ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಯಾರಾದರೂ ಬರೋಂಗಿದ್ರೆ ಸೊ ಫಸ್ಟ್ ಟೈಮ್ ನೋಡ್ಕೊಂಬನ್ನಿ ಲೊಕೇಶನ್ನು. ಆ್ಯಂಡ್ ಇಲ್ಲಿ ರಿಯಲಿ ಹತ್ತಕ್ಕಾಗಲ್ಲ. ಸೊ ಅಲ್ಲಿಂದ ಈ ಟಾಪಿಗೆ ಬರಬೇಕು.
ಸೊ ಹುಷಾರಾಗಿ ರೀಚ್ ಆಗಬೇಕು ಗೈಸ್. ಫೈನಲಿ ಡೇ ಔಟಿಂಗ್ ಕಂಪ್ಲೀಟ್ ಆಯಿತು. ಸೊ ಫುಲ್ ಲಾಗ್ ಎಕ್ಸ್ಪೀರಿಯನ್ಸ್ ಸಂಚಾರಿ ಅವರು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗುತ್ತೆ. ಸೊ ನೋಡಿ, ಹಂಗೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಸ್ಪಾಟ್ ಇನ್ನೊಂದು ಸಲ ವಿಸಿಟ್ ಮಾಡ್ತೀವಿ. ಸೊ ಪ್ಲ್ಯಾನ್ ಹಾಕಿದ್ದು ಮಲ್ಲಕೊಂಡಪ್ಪ ಹಿಲ್ಸ್ಗೆ, ಮಲ್ಲಪ್ಪ ಕೊಂಡ ಹಿಲ್ಸ್ಗೆ. ಸೊ ಟ್ರೈ ಮಾಡ್ತೀವಿ ಆದಷ್ಟು ಬೇಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಬರಬೇಕಾದ್ರೆ ಸೇಫ್ಟಿಯಾಗಿ ಎತ್ಕೊಳ್ಳಿ. ಬಾಯ್ ಬಾಯ್ ಗೈಸ್. ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಇಲ್ಲಿಂದ ಟೋಟಲ್ ರಿಟರ್ನ್ಗೆ 65 ಕಿಲೋಮೀಟರ್ಸ್ ಬ್ಯಾಲೆನ್ಸ್. ಸೊ ಬನ್ನಿ ಹೋಗೋಣ. ಬಾಯ್ ಬಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಹೇಳಿ ಮನೇಲಿ ಹೇಳಿ ಬಂದಿದೆಯಾ ಇಲ್ಲೋ? ವ್ಯೂ ಸ್ಪಾಟ್ಗಳು ತುಂಬ ಇದ್ದಾವೆ ನೋಡಿ. ಬ್ಯಾಕ್ ಸೈಡ್ ಅಲ್ಲಿದ್ವಿ, ಕಾಣಿಸ್ತಿದೆಯಲ್ಲ. ಈಗ ನೋಡಿ ಕೆಳಗಡೆ ಬಂದರೆ ಇಲ್ಲೇನು ಸ್ಪಾಟ್, ಇದು ಮಸ್ತಾಗಿದೆ. ಇದು ಸನ್ರೈಸ್ಗೂ ಒಳ್ಳೆ ಸ್ಪಾಟ್ ಆ್ಯಂಡ್ ಸನ್ಸೆಟ್ಗೂ ಒಳ್ಳೆ ಸ್ಪಾಟ್.